ಇರ್ತಾರೆ. ಸರ್, ಈಗ ನಿಮ್ಮ ಮತ್ತೊಮ್ಮೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ. ಮಂಡ್ಯದಲ್ಲೂ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರೆ, ಹಾಸನದಲ್ಲಿ ಪ್ರಜ್ವಲ್ ನಿಲ್ತಾರೆ, ಮತ್ತು ನೀವೀಗ ಗ್ರಾಮಾಂತರದಲ್ಲಿ ನಿಂತಿದ್ದೀರಾ. ಇದನ್ನು ಕುಟುಂಬ ರಾಜಕೀಯದ ಮೂಲಕ ನೋಡ್ತಾ ಇದ್ದಾರೆ, ಮತ್ತು ಇದನ್ನು ಕುಟುಂಬ ರಾಜಕೀಯ ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರ ಕೂಡ ಆಗುತ್ತೆ ಅನ್ನುವಂಥ. ಈಗ ನಾನು ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಲಿಕ್ಕಂತೂ ಅಲ್ಲ. ರಾಜಕೀಯದಲ್ಲಿ ರಾಜಕೀಯ ಮಾಡಲ್ಲ ನಾನು. ಏನಾದರೂ ಈಗ ನಾವೇನಾಗಿದೆ, ಕಳೆದ 35 ವರ್ಷದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಯನ್ನು, ಹಲವಾರು ರಿಫಾರ್ಮ್ಸನ್ನು ತಂದಂಥ ಅನುಭವ ಇದೆ. ಅಂದರೆ ನನ್ನ ಹಲವಾರು ಸ್ನೇಹಿತರು, ಹಿತೈಷಿಗಳು ಪಕ್ಷಾತೀತವಾಗಿ ಇವನ್ನು ಬೇರೆ ಬೇರೆ ರಾಜ್ಯಗಳಿಂದ, ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಂದ, ಮಂಜುನಾಥ್ ನೀವು ನಿಮ್ಮ ಈ ದೀರ್ಘಕಾಲದ ಅನುಭವವನ್ನು, ಅಂದರೆ ಕೇವಲ ತಜ್ಞರಾಗಿ ನೀವು ಕೆಲಸ ಮಾಡಿಲ್ಲ, ಅಲ್ಲಿ ನೀವು ಕೇವಲ ವೈದ್ಯರಾಗಿ ಕೆಲಸ ಮಾಡಿಲ್ಲ, ನೀವು ಉತ್ತಮ ನಿರ್ದೇಶಕರಾಗಿ ಕೆಲಸ ಮಾಡಿದಿರಿ, ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಿರಿ, ಹಾಗೆಯೇ ಇಂಜಿನಿಯರ್ ಆಗಿ ಕೆಲಸ ಮಾಡಿದಿರಿ, ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದಿರಿ. ಸೊ ಈ ಅನುಭವದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಗಬಾರ್ದು? ಅದಕ್ಕೆ ಒಂದು ಭೂಮಿಕೆ, ಒಂದು ವೇದಿಕೆ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸ್ಪರ್ಧೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸೊ ಬಹುಶಃ ನಾನು ಆ ಆ್ಯಂಗಲಲ್ಲಿ, ನನ್ನನ್ನು ಆ ದೃಷ್ಟಿಕೋನದಲ್ಲಿ ಯಾರೂ ನೋಡಬಾರ್ದು ಅಂತ ನನ್ನ ಅನಿಸಿಕೆ.